ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ, ಇದನ್ನ ನಾವು ಅಳವಡಿಸ್ಕೋಬೇಕು. ಭಾಷೆಯನ್ನ ಬಳಕೆ ಮಾಡಬೇಕು, ಭಾಷೆಯನ್ನ ಚೆನ್ನಾಗಿ ಕಲಿಬೇಕು. ಬಹಳ ಸಂತೋಷ, ನಮ್ಮ ಮಂಜು ಒಳ್ಳೆ ಮಧುರ ಕಂಠದಿಂದ ಹಾಡು ಹೇಳ್ತಾರೆ, ನಿರೂಪಣೆ ಮಾಡ್ತಾರೆ, ಎಷ್ಟು ಖುಷಿ ಆಗುತ್ತೆ. ಹಂಗೆ ಭಾಷೆಯನ್ನು ಬಳಸ್ಬೇಕು. ತುಮಕೂರಿಗೆ ಒಂದು ತನ್ನದಾದಂಥ ಪರಂಪರೆ, ಒಂದು ವೈವಿಧ್ಯ ಇದೆ. ನಡೆದಾಡುವ ದೇವರು ಹುಟ್ಟಿದಂಥ ಜಾಗ ಇದು. ಹೇಗೆ ತುಮಕೂರಿಗೆ ಇದು ಒಂದು ಅಸ್ಮಿತೆ ಇದೆಯೋ, ಹಾಗೇನೆ ಇಡೀ ಜಗತ್ತಿನಲ್ಲಿ ಕನ್ನಡಕ್ಕೂ ಒಂದು ಅಸ್ಮಿತೆ. ಇಲ್ಲಿ ನಡೆದಾಡುವ ದೇವರು ಇದ್ದುದಕ್ಕೆ ಏನೆಲ್ಲ ಕೊಡುಗೆ ತುಮಕೂರು ಯಾಕೆ ನೆನೆಸ್ಕೊಳ್ತಾರೆ ಅಂದ್ರೆ ಪೂಜ್ಯ ಸ್ವಾಮೀಜಿಯವರಿಂದ ಅವರ ಕೊಡುಗೆಯನ್ನ ನೆನೆಸ್ಕೊಳ್ತಾರೆ. ಹಾಗೆ ಇಡೀ ಜಗತ್ತಿನಲ್ಲಿ ಕನ್ನಡವನ್ನ ಯಾಕೆ ಪ್ರೀತಿಸ್ತಾರೆ, ಗೌರವಿಸ್ತಾರೆ, ಹೆಚ್ಚು ಓದ್ತಾರೆ ಅಂತ ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಒಂದು ಎಲ್ಲರನ್ನ ಪ್ರೀತಿಸುವಂತ ಗುಣ, ಎಲ್ಲವರನ್ನ ಗೌರವಿಸುವಂತ, ಎಲ್ಲರೂ ಸಮಗ್ರವಾಗಿ ಒಟ್ಟೊಟ್ಟಿಗೆ ಅಭಿವೃದ್ಧಿ ಆಗ್ಬೇಕು. ನಾನು ಹೇಳಿದ್ನಲ್ಲ, ಭೇದ ಭಾವ ಮಾಡಿದ್ರೆ ಅವನು ಕನ್ನಡಿಗನಲ್ಲ. ಅವ್ರು ಯಾವುದೇ ಜಾತಿ ಧರ್ಮಕ್ಕೆ ಸೇರ್ಲಿ, ಯಾವುದೇ ಭಾಷೆ ಮಾತಾಡ್ಲಿ, ಎಲ್ಲೇ ಯಾವ ಪ್ರದೇಶದಲ್ಲಿ ವಾಸ ಮಾಡಲಿ, ಈ ತರದ ಒಂದು ತಾತ್ವಿಕತೆ ಇರತಕ್ಕಂಥ ಭಾಷೆ ನಮ್ಮದು, ಜಗತ್ತಿಗೆ ಕೊಟ್ಟಂತ ಕೊಡುಗೆ ನಮ್ಮದು. ಅದನ್ನ ನಾವು ಪಾಲಿಸ್ಕೊಂಡು ಹೋಗೋದ್ರ ಮೂಲಕ ನಮ್ಮ ಭಾಷೆಯನ್ನು ಬೆಳೆಸೋಣ, ನಮ್ಮ ಸಂಸ್ಕೃತಿಯನ್ನು ಬೆಳೆಸೋಣ. ಜಗತ್ತಿನಲ್ಲಿ ಹೌದು ನಾವು ಜಗತ್ತಿಗೆ ಕೊಟ್ಟಂತ ಸಂದೇಶ ಇದೆಯಲ್ಲ, ನಾವೆಲ್ಲ ಒಂದೇ ಮನುಷ್ಯರು ಪ್ರೀತಿಯಿಂದ ಬದುಕ್ತೇವೆ ಅನ್ನೋಂಥದ್ದಿಯಲ್ಲ, ಅದನ್ನ ನಮ್ಮ ಬದುಕಿನಲ್ಲಿ ಕನ್ನಡ ಭಾಷೆ ಉಳಿಬೇಕು. ಕನ್ನಡ ಭಾಷೆ ಪಾರಂಪರ್ಯವಾಗಿ ಇದು ಕೊನೆಯವರೆಗೂ ಉಳಿಬೇಕು. ಯಾಕಂದರೆ ಈಗ ಹೊರಗಿನಿಂದ ಬಂದಂಥವರು ಬೇರೆ ಬೇರೆ ಭಾಷೆಗಳನ್ನು ಮಾತಾಡ್ತಾರೆ. ಅವರಿಗಿಂತ ಮುಂಚಿತವಾಗಿ ನಾವು ಅವ್ರ ಭಾಷೆನ ನಾವೇ ಮಾತಾಡ್ಬಿಡ್ತೇವೆ. ಹಾಗಾಗಿ ಕನ್ನಡ ಮಾತಾಡೋದನ್ನ ನಾವು ಮರಿಬಾರದು. ನಾವು ಯಾವುದೋ ರಾಜ್ಯದವರು ಬಂದರೆ, ಯಾವುದೋ ದೇಶದವ್ರು ಬಂದರೆ ಅವ್ರದೇ ಭಾಷೆನಲ್ಲಿ ಗೌರವಿಸಿ ಅವ್ರಿಗೆ ಅತಿಥಿ ಸತ್ಕಾರ ಕೊಟ್ಟು, ಅವರು ನೀರು ಕೇಳಿದ್ರೆ ಪಾನಕ ಕೊಟ್ಟು, ಉಳ್ಕೊಳ್ಳಿಕ್ಕೆ ಜಾಗ ಕೊಟ್ಟು, ನಮ್ಮ ಜಾಗಗಳನ್ನೇ ಅವ್ರಿಗೆ ಮಾರ್ಕ್ ಕೊಟ್ಬಿಟ್ಟು ಕಡೆಗೆ ನಾವೇ ನಮ್ಮ ಈ ಕನ್ನಡ ನಾಡಿನಲ್ಲಿ ಉಳಿಲಿಕ್ಕೆ ಕಷ್ಟ ಆಗ್ತಾ ಇದೆ. ಅಂಥ ಪರಿಸ್ಥಿತಿಗೆ ಇವತ್ತು ನಾವು ತಲುಪ್ತಾ ಇದ್ದೀವಿ.